ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ರಂಜಾನ್ ಆಚರಣೆಯ ಖುಷಿ ಈ ಬಾರಿ ಕಾಣ್ತಾ ಇಲ್ಲ. ಬದಲಾಗಿ ಯುದ್ಧದ ಭಯ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿನ ಆಗಸ ಡ್ರೋನ್ಗಳು ಹಾಗೂ ಮಿಸೈಲ್ಗಳ ಅಬ್ಬರವನ್ನ ಕಾಣ್ತಾ ಇದೆ. ಮರುಭೂಮಿಯ ನೆಲದಲ್ಲಿ ಬಾಂಬುಗಳ ಸುರಿಮಳೆ ಆಗ್ತಾ ಇದೆ. ಜನವಸತಿಗಳು, ಮಿಲಿಟರಿ ಬೇಸ್ಗಳು, ರಾಜಕೀಯ ನಾಯಕರ ಮನೆಗಳು, ಏರ್ಪೋರ್ಟು, ಎಕನಾಮಿಕ್ ಹಬ್ಬುಗಳು, ಹೀಗೆ ಪ್ರಮುಖ ಪ್ರದೇಶಗಳೆಲ್ಲ ಕೂಡ ದಾಳಿಗೆ ಒಳಗಾಗ್ತಾ ಇವೆ. ಇರಾನ್ ಅಂತೂ ಸಿಕ್ಕ ಹಾಗೆ ದಾಳಿಗಳನ್ನು ಮುಂದುವರೆಸಿದೆ. ಇನ್ನು ಅವರ ಬತ್ತಳಿಕೆಯಲ್ಲಿ ಸಹಸ್ರಾರು ಡ್ರೋನುಗಳು ನೆಲದಾಳದಲ್ಲಿ ಇನ್ನೂ ಹಾಗೆ ಕಾಯ್ತಾ ಇವೆ. ಅರಬರ ನೆಲವನ್ನ ಧ್ವಂಸ ಮಾಡೋ ಶಪಥವನ್ನ IRGC ಮಾಡಿದೆ. ಇಸ್ರೇಲ್ ಅನ್ನ ಅವರಿನ್ನು ಬದುಕೋದಿಕ್ಕೆ ಬಿಡೋದಿಲ್ಲ, ಅಮೆರಿಕಾನ ಹೊಡೆದೇ ಹಾಕಿಬಿಡ್ತಾರೆ ಅಂತೆಲ್ಲ ನಮ್ಮಲ್ಲಿನ ಅವರ ಬೆಂಬಲಿಗರಲ್ಲಿ ಒಂದೇ ಸಮಕ್ಕೆ ಸೋಷಿಯಲ್ ಮೀಡಿಯಾದ ತುಂಬಾ ಪುಂಗ್ತಾ ಇದ್ರು. ಆದ್ರೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಮಾತ್ರ ಡಿಫೆನ್ಸಿವ್ ಮೋಡಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಮೇಲೆ ದಾಳಿ ಆಗದ ಹೊರತು ನಾವಿನ್ನು ಮುಂದೆ ದಾಳಿಗಳನ್ನು ಮಾಡೋದಿಲ್ಲ ಅಂತ ಪೆಜೆಶ್ಕಿಯಾನ್ ಹೇಳಿರೋ ಹಾಗೆ ಇರಾನ್ ನಡ್ಕೊಂಡ್ರೆ ಇನ್ನು ಮುಂದೆ ಅರಬ್ಬರ ನೆಲದಲ್ಲಿ ಒಂದೇ ಒಂದು ಮಿಸೈಲು, ಡ್ರೋನು ಯಾವುದು ಬೀಳಬಾರದು. ಯಾಕೆಂದ್ರೆ ಇರಾನ್ ಮೇಲೆ ಯಾವುದೇ ಅರಬ್ ದೇಶ ಇದುವರೆಗೆ ದಾಳಿ ಮಾಡಿಲ್ಲ, ಮಾಡ್ತಾ ಇಲ್ಲ. ದಾಳಿಯನ್ನ ಮಾಡ್ತಾ ಇರೋದು ಅಮೆರಿಕ ಮತ್ತು ಇಸ್ರೇಲ್ಗಳು. ಹೀಗಾಗಿ ಇನ್ನು ಮುಂದೆ ಆದರೂ ಅರಬ್ಬರ ನೆಲದ ಮೇಲೆ ಒಂದೇ ಒಂದು ಆಯುಧವನ್ನು ಇರಾನ್ ಬಳಸಬಾರದು. ಇಲ್ಲಿ ಏನಿದ್ರು ಇಸ್ರೇಲ್ ಜೊತೆ ಮತ್ತು ಅಮೆರಿಕ ಜೊತೆ ಮಾತ್ರ ಇರಾನ್ ತನ್ನ ಹೋರಾಟವನ್ನು ಮುಂದುವರಿಸಬೇಕು. ಆದ್ರೆ ಅದು ಸಾಧ್ಯ ಆಗತ್ತಾ? ಹೀಗೊಂದು ಕಡೆ ಪೆಜೆಶ್ಕಿಯಾನ್ ವಿಚಿತ್ರ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ತೆಹರಾನ್, ಇಸ್ಫಹಾನ್ ಬಂದರಾಬಾಸಗಳ ಮೇಲೆ ಭಾರಿ ಪ್ರಮಾಣದ ದಾಳಿಗಳನ್ನು ಮಾಡಿರುವ ಇಸ್ರೇಲ್ ಇರಾನಿನ ಆಯುಧಾಗಾರಗಳನ್ನ, IRGCಯ ನೆಲೆಗಳನ್ನ, ನೌಕಾ ನೆಲೆಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದಾಗಿ ಹೇಳಿದೆ. ಹಾಗಾದ್ರೆ ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಿ ಏನಾಗ್ತಾ ಇದೆ? ಇಸ್ರೇಲ್ನ ಈ ಭಯಾನಕ ದಾಳಿಗಳಿಗೆ ಕಾರಣ ಏನು? ಇರಾನ್ನ ಅಧ್ಯಕ್ಷ ಹೀಗೆ ಹೇಳ್ತಾ ಇರೋದು ಯಾಕೆ ಅನ್ನೋದನ್ನ ನಾವಿಲ್ಲಿ ಒಂದು ಸ್ವಲ್ಪ ನೋಡ್ಬಿಡೋಣ. ಗೆಳೆಯರೆ, ಇಸ್ರೇಲ್ ಇರಾನ್ನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಬ್ಬರ ಇಡ್ತಾ ಇದೆ. ಇರಾನ್ ತನ್ನ ಏರ್ ಬೇಸ್ಗಳಲ್ಲಿ ಯುದ್ಧ ವಿಮಾನಗಳ ಚಿತ್ರಗಳನ್ನು ಬರೆದಿತ್ತು. ಅದನ್ನ ನೋಡಿ ಅವೇ ಯುದ್ಧ ವಿಮಾನಗಳು ಅಂದ್ಕೊಂಡು ಇಸ್ರೇಲ್ ಆ ಪೇಂಟಿಂಗ್ ಮೇಲೆ ದಾಳಿ ಮಾಡಿ ಲಕ್ಷಾಂತರ $ಅನ್ನ ಕಳ್ಕೊಳ್ತಾ ಇದೆ ಅಂತ ಇರಾನಿನ ಬೆಂಬಲಿಗರು ಹೇಳ್ಕೊಳ್ತಾ ಇರುವಾಗಲೇ ಇಸ್ರೇಲ್ನ ದಾಳಿಗಳು ಮತ್ತಷ್ಟು ಮಗದಷ್ಟು ತೀವ್ರವಾಗ್ತಾ ಇವೆ. ಅಲ್ಲಿ ಇರಾನ್ನ ಸರ್ವೋಚ್ಚ ನಾಯಕನ ಚಲನವಲನಗಳನ್ನು ಗುರುತಿಸುವ ಇಸ್ರೇಲ್ಗೆ ರೋಡ್ ಮೇಲೆ ಬರೆದಿರೋ ವಿಮಾನ ಯಾವುದು, ಅವರ ಬಳಿ ಇರೋ ನಿಜವಾದ ವಿಮಾನಗಳೆಷ್ಟು, ಅವುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೆ, ಎಷ್ಟು ಡ್ರೋನುಗಳಿವೆ, ಎಷ್ಟು ಡ್ರೋನುಗಳನ್ನು ತಯಾರು ಮಾಡ್ತಾರೆ, ಎಲ್ಲಿ ಅವುಗಳ ಫ್ಯಾಕ್ಟರಿ ಇವೆ, ಯಾವ ಗೋದಾಮಲ್ಲಿ ಎಷ್ಟು ಮಿಸೈಲ್ಗಳಿವೆ, ಲಾಂಚರ್ಗಳನ್ನು ಹೇಗೆ ಹೊರಗೆ ತೆಗಿತಾರೆ, ಯಾವಾಗ ಅವು ಹೊರಗೆ ಬರುತ್ತವೆ, ಯಾವ ರಸ್ತೆಯಲ್ಲಿ ಬರುತ್ತವೆ, ಇದು ಗೊತ್ತಾಗೋದಿಲ್ವೇ? ಇನ್ನು ಯಾವುದೇ ಒಂದು ದೇಶದ ಮೇಲೆ ಮತ್ತೊಂದು ದೇಶ ದಾಳಿ ಮಾಡೋ ಸಂದರ್ಭದಲ್ಲಿ ಎಲ್ಲ ದಾಳಿಗಳು ನಿಖರವಾಗಿ ಆಗಬೇಕು ಅಂತೇನಿಲ್ಲ. ಕೆಲ ಸಂದರ್ಭಗಳಲ್ಲಿ ಕೆಲ ದಾಳಿಗಳು ಮಿಸ್ ಕೂಡ ಆಗುತ್ತವೆ. ಅಂಥ ದಾಳಿಗಳ ಪೈಕಿ ಬಹುಶಃ ಈ ಚಿತ್ರಗಳ ಮೇಲೆ ಕೂಡ ಒಂದು ದಾಳಿ ಆಯ್ತೇನೋ, ಅದನ್ನೇ ಇಟ್ಕೊಂಡು ಇಸ್ರೇಲ್ ಯಾಮಾರಿಬಿಡ್ತು ಅಂತ ಹೇಳೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಇನ್ನು ಇಸ್ರೇಲ್ ಎಷ್ಟು ನಿರ್ದಿಷ್ಟವಾಗಿ ದಾಳಿಗಳನ್ನು ಮಾಡ್ತಾ ಇದೆ ಅಂದರೆ, ಅವರು ನೂರಾರು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ಮ್ಯಾಪಿಂಗ್ ಮಾಡಿಕೊಂಡು ಅದರ ಮೇಲೆ ನಿಖರವಾಗಿ ದಾಳಿ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರ ದಾಳಿಗಳಲ್ಲಿ ಜನವಸತಿ ಪ್ರದೇಶಗಳು ಹಾನಿಗೊಳಗಾಗಿರೋದು ಕಡಿಮೆ. ಈಗ ನಡೀತಿರೋ ದಾಳಿಗಳು ಕೂಡ ಏರ್ಪೋರ್ಟ್ಗಳು, ರಸ್ತೆಗಳು ಹಾಗೂ ಆಯುಧಾಗಾರಗಳು, ಫ್ಯಾಕ್ಟರಿಗಳನ್ನು ಗುರಿಯಾಗಿಸಿಕೊಂಡು ನಡೀತಾ ಇವೆ ಹೊರತು ಜನವಸತಿಗಳ ಮೇಲೆ ದಾಳಿಗಳಾಗ್ತಾ ಇಲ್ಲ. ಈ ಬಾರಿ ಸುಮಾರು 80 ಯುದ್ಧ ವಿಮಾನಗಳು ತೆಹರಾನ್ ಮತ್ತು ಇಸ್ಫಹಾನ್ ನಗರಗಳ ಮೇಲೆ ಮತ್ತೊಂದು ಸುತ್ತಿನ ದಾಳಿಯನ್ನು ನಡೆಸಿವೆ. ಗೆಳೆಯರೆ, 80 ಯುದ್ಧ ವಿಮಾನಗಳು ಅಂದರೆ ಪ್ರತಿಯೊಂದರಲ್ಲೂ ಕನಿಷ್ಠ 8 ಮಿಸೈಲ್ಗಳು ಅಂದರೂ ಕೂಡ 640 ಮಿಸೈಲ್ಗಳ ದಾಳಿಗೆ ತೆಹರಾನ್ ಮತ್ತು ಇಸ್ಫಹಾನ್ಗಳು ಗುರಿಯಾಗಿವೆ. ಇದು ಕೇವಲ ಒಂದು ವೇವ್ ಮಾತ್ರ. ಈ ದಾಳಿ ಇನ್ನೂ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಕಳೆದ ರಾತ್ರಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ತೆಹರಾನ್ನ ಪ್ರಮುಖ ಕಮರ್ಷಿಯಲ್ ಏರ್ಪೋರ್ಟ್ ಮೆಹರಾಬಾದ್ ಏರ್ಪೋರ್ಟ್ ಅನ್ನ ಹೊಡೆದು ಕೆಡವಿದ್ದಾರೆ. ಅಲ್ಲಿ ಬೆಂಕಿಯ ಕೆನ್ನಾಲಿಗೆ ಗಗನವನ್ನು ಮುಟ್ಟಿದೆ. ಇದು ಇರಾನ್ಗೆ ಬಹುದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯ ನಂತರ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅರಬ್ ದೇಶಗಳ ಮೇಲೆ ನಾವು ಸುಮ್ಮನೆ ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ, ಅವರು ದಾಳಿ ಮಾಡಿದ್ರೆ ಮಾತ್ರ ಇನ್ನು ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇರಾನ್ ಡಿಫೆನ್ಸಿವ್ ಮೋಡಿಗೆ ಹೋಗ್ತಾ ಇರೋದು ಕಂಡು ಬರ್ತಾ ಇದೆ. ಜೊತೆಗೆ ಇರಾನಿನ ಆಯುಧ ಬತ್ತಳಿಕೆಯಲ್ಲಿ ಮಿಸೈಲುಗಳು ಮುಗಿದು ಹೋದುವ ಅನ್ನೋ ಅನುಮಾನ ಕೂಡ ಇದರಿಂದ ಶುರುವಾಗ್ತಾ ಇದೆ. ಸ್ನೇಹಿತರೆ, ಇಸ್ರೇಲ್ನ ದಾಳಿಯ ಬಗ್ಗೆ ಇನ್ನಷ್ಟು ಹೇಳೋದಕ್ಕೂ ಮೊದಲು ಇರಾನ್ನ ಮಿಸೈಲ್ ಹಾಗೂ ಡ್ರೋನ್ಗಳ ಬಗ್ಗೆ ನಿಮಗೆ ಸಣ್ಣದೊಂದು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಇಲ್ಲಿ ಇರಾನ್ 80,000ಕ್ಕೂ ಅಧಿಕ ಶಾಹಿದ್ ಕಾಮಿಕಾಜಿ ಡ್ರೋನ್ಗಳನ್ನು ಹೊಂದಿದೆ. ಇವು ಸುಮಾರು 2,000 ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸಬಲ್ಲ
ತಾಕತ್ತನ್ನು ಹೊಂದಿವೆ. ಪ್ರತಿನಿತ್ಯ 500 ಹೊಸ ಡ್ರೋನ್ಗಳನ್ನು ಸಿದ್ಧಪಡಿಸುವ ವ್ಯವಸ್ಥೆ ಇರಾನ್ನಲ್ಲಿದೆ. ಸೊ ಅವರ ಡ್ರೋನ್ ಶಕ್ತಿ ತುಂಬಾನೇ ಚೆನ್ನಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಯುದ್ಧವನ್ನ ಡ್ರೋನುಗಳಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇರಾನಿಗೆ ಮಿಸೈಲ್ ಶಕ್ತಿ ಕೂಡ ಬೇಕಾಗುತ್ತೆ. ಇನ್ನು ಅವರ ಡ್ರೋನ್ ಫ್ಯಾಕ್ಟರಿಗಳ ಮೇಲೆ ಕೂಡ ಈಗ ಒಂದಷ್ಟು ಬಾಂಬುಗಳು ಬಿದ್ದಿವೆ. ಜೊತೆಗೆ ಆ ಡ್ರೋನುಗಳ ತಯಾರಿಗೆ ಬೇಕಾದ ರಾ ಮೆಟೀರಿಯಲ್ ಇರಾನ್ ಅನ್ನ ತಲುಪದ ಹಾಗೆ ಒಂದಷ್ಟು ವ್ಯವಸ್ಥೆಗಳನ್ನ ಇಸ್ರೇಲ್ ಹಾಗೂ ಅಮೆರಿಕಾಗಳು ಮಾಡಿವೆ. ಹೀಗಾಗಿ ಯುದ್ಧ ಮುಂದುವರಿತಾ ಇರುವಾಗ ಆಯುಧಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಅವುಗಳನ್ನ ಮತ್ತೆ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳಿಲ್ಲದೆ ಇದ್ರೆ ಆಯುಧಗಳ ಕೊರತೆ ಇರಾನ್ಗೆ ಕಾಡೋದಕ್ಕೆ ಶುರುವಾಗುತ್ತೆ. ಬಹುಶಃ ಇರಾನ್ ಈಗಾಗಲೇ ಆ ಪರಿಸ್ಥಿತಿಯನ್ನ ತಲುಪುತ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅವರು ಮಾಡ್ತಾ ಇರೋ ದಾಳಿಗಳ ತೀವ್ರತೆಯನ್ನ ಈಗ ಗಮನಿಸ್ತಾ ಇದ್ರೆ ಮೊದಲ ದಿನಕ್ಕೂ 7ನೇ ದಿನಕ್ಕೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ ಬಳಕೆ ಅಲ್ಲಿ ಕಡಿಮೆಯಾಗಿದೆ. ಇದು ಇರಾನಿನ ಮಿಸೈಲುಗಳ ಶಕ್ತಿ ಕಡಿಮೆಯಾಗ್ತಾ ಇರುವುದನ್ನು ತೋರಿಸ್ತಾ ಇದೆ. ಹೀಗಾಗಿನೇ ಅಧ್ಯಕ್ಷ ಪೆಜೆಶ್ಕಿಯಾನ್ ಅರಬರ ಕ್ಷಮೆ ಕೇಳಿದ್ದಾರೆ. ಇನ್ನು ಮುಂದೆ ಯಾವ ದೇಶ ನಮ್ಮ ಮೇಲೆ ದಾಳಿ ಮಾಡೋದಿಲ್ವೋ ಆ ಯಾವ ದೇಶದ ಮೇಲೂ ನಾವು ಕೂಡ ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಇದರ ನಡುವೆ ದುಬೈ ಏರ್ಪೋರ್ಟ್ ಭಾಗಶಃ ಮತ್ತೆ ರೀಓಪನ್ ಕೂಡ ಆಗ್ತಾ ಇದೆ. ಗೆಳೆಯರೆ, ಕಳೆದ ವಿಡಿಯೋದಲ್ಲಿ ನಿಮಗೆ UAE ಇರಾನ್ಗೆ ಕೊಡ್ತಾ ಇರೋ ಶಾಕ್ ಬಗ್ಗೆ ಹೇಳಿದ್ದೆ. ಇರಾನ್ನ ಸುಮಾರು $300 ಬಿಲಿಯನ್ ಹಣ ಮತ್ತು ಪ್ರಾಪರ್ಟಿಗಳು, ಇನ್ವೆಸ್ಟ್ಮೆಂಟ್ಗಳನ್ನು UAE ಸರ್ಕಾರ ಮುಟ್ಟುಗೋಲು ಹಾಕೊಳ್ಳೋ ಬಗ್ಗೆ ಯೋಚಿಸ್ತಾ ಇತ್ತು. ಈ $300 ಬಿಲಿಯನ್ ಪ್ರಾಪರ್ಟಿ ಮತ್ತು ಹೂಡಿಕೆಗಳಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಖಮೆನೈ ಮಕ್ಕಳ ಹೂಡಿಕೆಗಳಿದ್ದು, ಹಾಗೆ ಅಲ್ಲಿನ ಆಡಳಿತದ ಸಾಕಷ್ಟು ಪ್ರಮುಖರ ಹಣ ಕೂಡ ದುಬೈಯಲ್ಲಿತ್ತು. ಈಗ ಆ ಹಣ ಎಲ್ಲಿ ಕೈತಪ್ಪಿ ಹೋಗುತ್ತೋ ಅನ್ನೋ ಭಯ ಕೂಡ ಇರಾನ್ ಅನ್ನ ಕಾಡ್ತಾ ಇದ್ದಂತಿದೆ. ಹೀಗಾಗಿ ಅರಬ್ಬರ ಮೇಲಿನ ದಾಳಿಗಳಿಂದ ಅವರು ಹಿಂದೆ ಸರಿತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇದೆ. ಎರಡನೇದಾಗಿ ಇರಾನ್ ಮಾಡಿಕೊಂಡ ದೊಡ್ಡ ತಪ್ಪು ಅಂದ್ರೆ ರಂಜಾನ್ ಸಂದರ್ಭದಲ್ಲಿ ಅರಬ್ ದೇಶಗಳ ಮೇಲೆ, ಅದರಲ್ಲೂ ಇಸ್ಲಾಮಿಕ್ ದೇಶಗಳ ಮೇಲೆ ಅಪ್ರಚೋದಿತ ದಾಳಿಯನ್ನು ನಡೆಸಿತ್ತು. ಇದು ಇಸ್ಲಾಮಿಕ್ ಜಗತ್ತಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕಿದ್ದಷ್ಟೇ ಅಲ್ಲ, ಇರಾನ್ ಇಲ್ಲಿವರೆಗೆ ಪ್ರತಿಪಾದಿಸಿಕೊಂಡು ಬರ್ತಾ ಇದ್ದ ಮುಸ್ಲಿಂ ವರ್ಸಸ್ ಯಹೂದಿ ಅನ್ನೋ ಕಾನ್ಸೆಪ್ಟ್ ಇತ್ತಲ್ಲ, ಅದೇ ಇದರಿಂದ ಹಾಳಾಗಿ ಹೋಗಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅನ್ನೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗೋದಕ್ಕೆ ಶುರುವಾಯಿತು. ಇದರಿಂದ ಇರಾನಿಗೆ ಮುಸ್ಲಿಂ ಜಗತ್ತಿನಿಂದ ಸಿಗಬೇಕಿದ್ದ ಬೆಂಬಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಗದಂತಾಯಿತು. ಇನ್ನು ಚೈನಾದಂಥ ದೇಶಗಳು ಕೂಡ ಅರಬ್ ಜಗತ್ತಿನ ಜೊತೆ ಅತಿ ಹೆಚ್ಚು ವ್ಯಾಪಾರವನ್ನು ಮಾಡ್ತಾ ಇವೆ. ಅವರು ಅರಬರ ಮೇಲೆ ದಾಳಿ ಮಾಡ್ತಾ ಇರುವಾಗ ದಾಳಿ ಮಾಡ್ತಾ ಇರೋ ಇರಾನ್ನ ಪರ ನಿಂತು ಅರಬರ ದ್ವೇಷವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕೂಡ ಇರಾನಿಗೆ ಅಂತಾರಾಷ್ಟ್ರೀಯ ಬೆಂಬಲ ಸಿಗದ ಹಾಗೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋದವು. ಇದನ್ನ ಯೋಚಿಸಿದ ನಂತರ ಬುದ್ಧಿವಂತ ಪೆಜೆಶ್ಕಿಯಾನ್ ಅರಬರ ಮೇಲಿನ ದಾಳಿಗಳನ್ನು ನಿಲ್ಲಿಸೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರ ಜೊತೆಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಪೆಜೆಶ್ಕಿಯಾನ್ ಜೊತೆ ಸುದೀರ್ಘವಾಗಿ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಅದಕ್ಕೂ ಮೊದಲು ವ್ಲಾದಿಮಿರ್ ಪುತಿನ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ನಾಯಕರ ಜೊತೆ ಕೂಡ ದೂರವಾಣಿಯಲ್ಲಿ ಒಂದಷ್ಟು ಮಾತುಕತೆಗಳನ್ನು ನಡೆಸಿದ್ದಾರೆ. ಈ ಮಾತುಕತೆಗಳ ಸಂದರ್ಭದಲ್ಲಿ ಇರಾನ್ ಅರಬರ ಮೇಲಿನ ದಾಳಿಗಳನ್ನು ನಿಲ್ಲಿಸಬೇಕು ಅನ್ನೋ ಸಲಹೆಯನ್ನ ಪುತಿನ್ ಕೊಟ್ಟಿರೋ ಸಾಧ್ಯತೆಗಳು ಕೂಡ ಇವೆ. ಹೀಗಾಗಿ ಕೂಡ ಇಲ್ಲಿ ಇರಾನ್ ಅರಬರ ಮೇಲಿನ ದಾಳಿಗಳನ್ನು ನಿಲ್ಲಿಸೋ ಮಾತಾಡ್ತಾ ಇದೆ. ಈ ಮೂಲಕ ಅಮೆರಿಕ ಜೊತೆಗಿನ ಸಂಧಾನಕ್ಕೆ ಇರಾನ್ ಅರಬರ ಮೂಲಕ ದಾರಿಯನ್ನ ಮಾಡಿಕೊಳ್ಳೋ ಸಾಧ್ಯತೆಗಳು ಕಾಣ್ತಾ ಇವೆ. ಆದ್ರೆ ಇಲ್ಲಿ ದಾಳಿಗಳನ್ನ ನಿಲ್ಲಿಸುವ ಮಾತಾಡ್ತಾ ಇರೋದು ಪೆಜೆಶ್ಕಿಯಾನ್. ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ದಾಳಿಗಳನ್ನ ನಿಲ್ಲಿಸುವ ಅಧಿಕಾರ ಇಲ್ಲ. ಅವರದ್ದು ಆಡಳಿತ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ನಿರ್ಧಾರಗಳೇ ಹೊರತು ಸೇನೆ ದಾಳಿಗಳು ಇವುಗಳನ್ನೆಲ್ಲ ನೋಡ್ಕೊಳ್ಳೋದು ಅಲ್ಲಿನ IRGC. ಇದುವರೆಗೆ IRGC ಅರಬರ ಮೇಲಿನ ದಾಳಿಗಳ ಬಗ್ಗೆ ಏನನ್ನೂ ಹೇಳಿಲ್ಲ. ಹೀಗಾಗಿ ಇಲ್ಲಿ ಪೆಜೆಶ್ಕಿಯಾನ್ ಮಾತ್ರ ಇದನ್ನ ಹೇಳಿದ್ರೆ ಸಾಕಾಗೋದಿಲ್ಲ. ನಾವು ಅರಬರ ಮೇಲಿನ ದಾಳಿಗಳನ್ನ ನಿಲ್ಲಿಸ್ತೀವಿ ಅನ್ನೋ ಮಾತನ್ನ IRGC ಕೂಡ ಹೇಳಬೇಕಾಗಿದೆ. ಗೆಳೆಯರೆ, ಇರಾನ್ನಲ್ಲಿ IRGC ಏನ್ ಹೇಳುತ್ತೆ ಅದೇ ಕೊನೆ. ಅಲ್ಲಿನ ಸೇನೆ, ಅಧ್ಯಕ್ಷರು ಇವು ಯಾವುದೂ ಕೂಡ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿ ಕೂಡ ಅಧ್ಯಕ್ಷ ಪೆಜೆಶ್ಕಿಯಾನ್ ಅರಬ್ ದೇಶಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರೆ ಆತ ಕತಾರ್ನ ಮೇಲೆ ಡ್ರೋನ್ಗಳು ಹಾರಿ ಬಂದಿವೆ. ಕತಾರ್ನ ಏರ್ ಡಿಫೆನ್ಸ್ ಅವುಗಳನ್ನು ಗುರುತಿಸಿ ಹೊಡೆದು ಹಾಕಿದೆ. ಸೊ ಇರಾನ್ನಲ್ಲಿ ಅಧ್ಯಕ್ಷರ ಮಾತಿಗಿರೋ ಕಿಮ್ಮತ್ತೇನು ಅನ್ನೋದು ನಿಮಗೆ ಇದರಿಂದ ಅರ್ಥ ಆಗಿರಬಹುದು. ಇದು ಕೇವಲ ಕತಾರ್ನ ಕಥೆ ಅಲ್ಲ, ಬದಲಿಗೆ ಪೆಜೆಶ್ಕಿಯಾನ್ ಹೇಳಿಕೆಯ ನಂತರ ಸೌದಿ ಅರೇಬಿಯಾ ಮತ್ತು UAEಗಳಲ್ಲಿ ಇರಾನಿನ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡಿ ಹೊಡೆದು ಹಾಕಿರುವುದಾಗಿ ಸೌದಿ ಹೇಳ್ತಾ ಇದೆ. ಸೌದಿ ಅರೇಬಿಯಾದ ಶಾಬಾ ಆಯಿಲ್ ಫೀಲ್ಡ್ ಮೇಲೆ ನುಗ್ಗಿ ಬರ್ತಾ ಇದ್ದ ಮಿಸೈಲ್ಗಳನ್ನ ನ್ಯೂಟ್ರಲೈಸ್ ಮಾಡಲಾಗಿದೆ. ಹಾಗೆ ಸೌದಿ ಅರೇಬಿಯಾದಲ್ಲಿನ ಅಮೆರಿಕದ ಬೇಸ್ಗಳ ಮೇಲೆ ಕೂಡ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇರೋದ್ರಿಂದ ಕೆರಳಿರುವ ಸೌದಿ ಇರಾನ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅದೇ ರೀತಿ ದುಬೈಯಲ್ಲಿ ಕೂಡ ಇರಾನ್ನ ದಾಳಿಗಳು ಮುಂದುವರೆದಿವೆ. ದುಬೈಯಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದ್ದು ಒಂದಷ್ಟು ಮಿಸೈಲ್ಗಳನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಟರ್ಸೆಪ್ಟ್ ಮಾಡಿ ಹೊಡೆದು ಹಾಕಿರೋ ವರದಿಗಳಾಗ್ತಾ ಇವೆ. ಸೊ ಇಲ್ಲಿ ಇರಾನ್ನ ಅಧ್ಯಕ್ಷರು ಹೇಳಿದ ತಕ್ಷಣ
ತಕ್ಷಣ ಅಲ್ಲಿ ದಾಳಿಗಳೇನು ನಿಲ್ಲೋದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇಷ್ಟಾದರೂ ಪೆಜೆಶ್ಕಿಯಾನ್ರ ಈ ನಡೆಯ ಹಿಂದೆ ರಾಜತಾಂತ್ರಿಕ ಕಾರಣಗಳೇನಾದರೂ ಇವೆಯಾ ಅನ್ನೋ ಅನುಮಾನಗಳು ಇಲ್ಲಿ ಮೂಡದೇ ಇರೋದಿಲ್ಲ. ಇನ್ನು ಇಸ್ರೇಲ್ ಮತ್ತು ಅಮೆರಿಕ ದಾಳಿಗಳ ವಿಷಯಕ್ಕೆ ನಾವು ಬರೋದಾದರೆ, ಅಮೆರಿಕದ ಸೆಂಟ್ಕಾಮ್ ಒಂದು ವರದಿಯನ್ನು ಬಿಡುಗಡೆಗೊಳಿಸಿದ್ದು, ಇರಾನಿನ 3,000 ಟಾರ್ಗೆಟ್ಗಳನ್ನು ನಾವು ಇದುವರೆಗೆ ಹಿಟ್ ಮಾಡಿದ್ದೀವಿ ಅಂತ ಹೇಳಿದೆ. ಅಂದರೆ ಇರಾನಿನ 3,000 ಕಡೆಗಳಲ್ಲಿ ಮಿಸೈಲ್, ಡ್ರೋನ್ ಹಾಗೂ ಬಾಂಬುಗಳು ಬಿದ್ದಿರೋದನ್ನ ಇಲ್ಲಿ ಅಮೆರಿಕ ಹೇಳ್ತಾ ಇದೆ. ಶುಕ್ರವಾರ ಈ ದಾಳಿಗಳು ಇರಾನ್ನ ಜಂಗಾಬಲವನ್ನು ಉಡುಗಿಸಿ ಹಾಕಿವೆ. ಶನಿವಾರ ಕೂಡ ಇದೇ ರೀತಿಯ ದಾಳಿಗಳನ್ನು ಮುಂದುವರೆಸಲಾಗ್ತಾ ಇದೆ. ಇವತ್ತು ದಾಳಿಯ ತೀವ್ರತೆ ಇನ್ನಷ್ಟು ಹೆಚ್ಚಾಗಿದೆ ಅಂತ ಸೆಂಟ್ರಲ್ ಕಮಾಂಡ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇರಾನ್ನ ಬಂದರು ನಗರಿ ಬಂದರ್ ಅಬ್ಬಾಸ್ನ IRGC ನೆಲೆಗಳನ್ನು ಇಸ್ರೇಲ್ ಹಾಗೂ ಅಮೆರಿಕಾಗಳು ಟಾರ್ಗೆಟ್ ಮಾಡಿಕೊಂಡಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ IRGC ಅಮೆರಿಕ, ಯುರೋಪ್ ಹಾಗೂ ಇಸ್ರೇಲ್ಗೆ ಹೋಗ್ತಾ ಇದ್ದ ತೈಲ ಹಡಗುಗಳನ್ನು ತಡೀತಿರೋ ಕಾರಣದಿಂದ ಅಮೆರಿಕದ ಸೆಂಟ್ಕಾಮ್ ಈ ದಾಳಿಗಳನ್ನು ನಡೆಸಿದೆ. ಅಲ್ಲಿ ದಾಳಿಯ ತೀವ್ರತೆ ಹೇಗಿತ್ತು ಅಂದರೆ, ಬಂದರ್ ಅಬ್ಬಾಸಲ್ಲಿ 4.3ರ ತೀವ್ರತೆಯಲ್ಲಿ ಭೂಮಿ ನಡುಗಿದ ಅನುಭವ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಅಮೆರಿಕ ಇರಾನ್ನ ಸಂಪೂರ್ಣ ಶರಣಾಗತಿಯನ್ನು ಬಯಸ್ತಾ ಇದೆ. ಇರಾನ್ ಕೂಡ ರಾಜತಾಂತ್ರಿಕ ಮಾರ್ಗಗಳನ್ನು ಓಪನ್ ಮಾಡಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಏನಾದರೂ ಮಾಡಿ ರೆಜೀಮನ್ನು ಉಳಿಸ್ಕೋಬೇಕು ಅಂತ ಇರಾನ್ ಬಯಸ್ತಾ ಇದೆ. ಆ ರೆಜೀಮನ್ನು ಸಂಪೂರ್ಣವಾಗಿ ಕಿತ್ತೆಸೆದು ಅಲ್ಲಿ ತಮ್ಮ ಕೈಗೊಂಬೆಯೊಂದನ್ನು ಸ್ಥಾಪಿಸಬೇಕು ಅಂತ ಅಮೆರಿಕ ಯೋಚಿಸ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಇರಾನ್ನ ಯುದ್ಧ ನೌಕೆಯೊಂದನ್ನು ಶ್ರೀಲಂಕಾದ ಬಳಿ ಅಮೆರಿಕದ ಟಾರ್ಪೆಡೋ ಹೊಡೆದು ಹಾಕಿತು ಅನ್ನೋದು ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತು ಸುದ್ದಿಯನ್ನು ಮಾಡಿತು. ಒಂದು ನಿಶಸ್ತ್ರ ಹಡಗನ್ನ, ಯುದ್ಧಾಭ್ಯಾಸದಲ್ಲಿ ಭಾಗವಹಿಸಿ ತನ್ನ ದೇಶಕ್ಕೆ ವಾಪಸ್ಸು ಹೋಗ್ತಾ ಇದ್ದ ಹಡಗನ್ನ ಅಮೆರಿಕ ಹೊಡೆದು ಹಾಕಿದ್ದು ಯಾವುದೇ ರೀತಿಯಲ್ಲೂ ಸಮರ್ಥನೀಯ ಘಟನೆ ಆಗಿರಲಿಲ್ಲ. ಹಾಗೆ ನಮ್ಮ ದೇಶಕ್ಕೆ ಬಂದು ವಾಪಸ್ಸು ಹೋಗ್ತಾ ಇದ್ದ ಹಡಗಿನ ಮೇಲೆ ದಾಳಿ ನಡೆದರೂ ಕೂಡ ಭಾರತ ಆ ಬಗ್ಗೆ ಏನೂ ಮಾತಾಡ್ತಿಲ್ಲ ಅಂತ ಇಲ್ಲಿನ ಪ್ರತಿಪಕ್ಷಗಳು ಭಾರತದ ಸರ್ಕಾರವನ್ನು ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ವು. ಆದರೆ ಆ ದಾಳಿಯ ಬಗ್ಗೆ ಭಾರತ ಮಾತನಾಡದೇ ಇರೋದಕ್ಕೆ ಒಂದು ಕಾರಣ ಕೂಡ ಇತ್ತು. ಅದೇನು ಅಂದ್ರೆ, ಆ ದಾಳಿಗಳು ಭಾರತದ ಜಲಗಡಿಗಳಲ್ಲಾಗಲಿಲ್ಲ. ಭಾರತದ EEZ ಪ್ರದೇಶದಲ್ಲಿ ದಾಳಿ ಆದರೆ ಮಾತ್ರ ಅದು ಭಾರತದ ಜವಾಬ್ದಾರಿ ಆಗುತ್ತೆ. ಅದಕ್ಕೆ ಭಾರತ ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ. ಆದರೆ ದಾಳಿಗಳಾಗಿದ್ದು ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ, ಹೀಗಾಗಿ ಭಾರತ ಆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲಿಲ್ಲ. ಇದರ ಜೊತೆ ಸಮರಾಭ್ಯಾಸಕ್ಕಾಗಿ ಭಾರತಕ್ಕೆ ಇರಾನ್ನಿಂದ 3 ಹಡಗುಗಳು ಬಂದಿದ್ವು. ಆ 3 ಹಡಗುಗಳಿಗೆ ಭಾರತ ಶೆಲ್ಟರ್ ಕೊಡ್ತೀನಿ ಅಂತ ಹೇಳಿತ್ತು. ಆದರೆ 2 ಹಡಗುಗಳು ನಮ್ಮ ವಿಶಾಖಪಟ್ಟಣಂನಿಂದ ಶ್ರೀಲಂಕಾದ ಕಡೆಗೆ ಹೋದ್ವು. ಆ ಪೈಕಿ ಒಂದು ದೇನಾ ಅಮೆರಿಕಾದ ದಾಳಿಗಳಲ್ಲಿ ನಾಶ ಆಯಿತು. ಮತ್ತೊಂದು ಹಡಗು ಶ್ರೀಲಂಕಾದ ಸಮುದ್ರ ತೀರದಲ್ಲೇ ಇತ್ತು. ಇದರ ಜೊತೆ 3ನೇ ಹಡಗೇನಿತ್ತು ಅದು ಭಾರತದಲ್ಲೇ ಉಳ್ಕೊಂಡಿತ್ತು. ಆ ಹಡಗನ್ನ ಲವಾನ್ ಅನ್ನೋ ಹೆಸರಲ್ಲಿ ಕರೀತಾ ಇದ್ದಾರೆ. ಲವಾನ್ ತಾಂತ್ರಿಕ ಸಮಸ್ಯೆಗೆ ತುತ್ತಾಯ್ತಂತೆ. ಹೀಗಾಗಿ ಅದು ನಮ್ಮ ಕೊಚ್ಚಿ ಬೇಸ್ಗೆ ಬಂದಿದೆ. ಅಲ್ಲಿ ಆ ಹಡಗು ಲಂಗರ್ ಹಾಕಿದೆ ಮತ್ತು ಅದರಲ್ಲಿದ್ದ ಸುಮಾರು 180 ಮಂದಿ ಸಿಬ್ಬಂದಿಗೆ ಭಾರತ ಆಶ್ರಯವನ್ನು ಕೊಟ್ಟಿದೆ. ಬಹುಶಃ ದೇನಾ ಕೂಡ ಭಾರತದ ಮಾತು ಕೇಳಿ ಭಾರತದಲ್ಲೇ ಉಳ್ಕೊಂಡಿದ್ದಿದ್ರೆ ಅಮೆರಿಕಾದ ದಾಳಿಗೆ ತುತ್ತಾಗಬೇಕಾದ ಅಗತ್ಯ ಅದಕ್ಕೆ ಬರ್ತಾ ಇರಲಿಲ್ವೋ ಏನೋ. ಯುದ್ಧ ನಡೀತಿದೆ ಅನ್ನೋದು ಗೊತ್ತಾಗಿ ಅಮೆರಿಕ ಎಲ್ಲಿ ಬೇಕಾದರೂ ದಾಳಿ ಮಾಡಬಹುದು ಅನ್ನೋದು ಗೊತ್ತಿದ್ದು ಕೂಡ ದೇನಾ ಯಾವ ಪ್ರಿಪರೇಷನ್ನೂ ಇಲ್ಲದೆ ಹಿಂದೂ ಮಹಾಸಾಗರದಲ್ಲಿ ಅಂತಾರಾಷ್ಟ್ರೀಯ ಜಲಗಡಿಗಳನ್ನ ಪ್ರವೇಶ ಮಾಡಿದ್ದು ಅದು ಮಾಡಿಕೊಂಡ ಎಡವಟ್ಟು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಭಾರತದಲ್ಲೇ ಉಳ್ಕೊಂಡ ಲವಾನ್ ಹಡಗು ಸುರಕ್ಷಿತವಾಗಿದೆ. ಅದರಲ್ಲಿನ ಸಿಬ್ಬಂದಿ ಕೂಡ ಭಾರತದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಅವರು ಸುರಕ್ಷಿತವಾಗಿದ್ದಾರೆ. ಇನ್ನು ಈ ಯುದ್ಧ ಇದು ಆದಷ್ಟು ಬೇಗ ಮುಗಿಬೇಕಿದೆ. ಹಾಗಾಗದೇ ಇದ್ರೆ ಜಗತ್ತು ತೈಲ ಸಂಕಷ್ಟಕ್ಕೆ ಗುರಿಯಾಗುತ್ತೆ. ಹಾಗೆ ಜಾಗತಿಕ ಆರ್ಥಿಕತೆಯ ಮೇಲೆ ಕೂಡ ಇದು ದೊಡ್ಡ ಮಟ್ಟದ ಪರಿಣಾಮವನ್ನುಂಟು ಮಾಡುತ್ತೆ. ಹೀಗಾಗಿ ಸಂಘರ್ಷ ಬೇಗ ಮುಕ್ತಾಯಗೊಳ್ಳಿ, ಹಾಗೆ ಆ ಭಾಗದಲ್ಲಿ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದ್ದ ರೆಜಿಮ್ ಚೇಂಜ್ ಆದರೆ ಹೋಗ್ಲಿ, ಅಲ್ಲೊಂದು ಶಾಂತಿಯ ವಾತಾವರಣ ನೆಲೆಗೊಳ್ಳಲಿ ಅನ್ನೋದು ನಮ್ಮ ಆಶಯ ಕೂಡ. ಇದು ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.